Hello students, welcome to Mokshika Academy. So ಎಲ್ಲ ಕೆಲವು ಸ್ಟೂಡೆಂಟ್ಸ್ ಗಳು ಪ್ಯಾನಿಕ್ ಆಗಿದ್ದೀರಾ. ಸೊ ಬಿಕಾಸ್ ಆಫ್ ಕೆ ಅಥಾರಿಟಿ ಹಸ್ ನಾಟ್ ಎಟ್ ಎಕ್ಸ್ಟೆಂಡೆಡ್ ದ ಡೇಟ್ಸ್. ಸೊ ಗೊತ್ತಿದೆ, ಬಟ್ ಇವತ್ತು ಹಾಲಿಡೇ ಆದ್ರಿಂದ ಅವ್ರ ಎಕ್ಸ್ಟೆನ್ಷನ್ ಇನ್ನೂ ಮಾಡಿಲ್ಲ. ಸೊ ಈವ್ನಿಂಗ್ ಒಳಗಡೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಎವ್ರಿ ಇಯರ್ ದೇ ವಿಲ್ ಡೂ ದ ಸೇಮ್ ಥಿಂಗ್. ಓಕೆ, ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಗೆ ಅದು ರೀಚ್ ಆಗಿರೋದಿಲ್ಲ. ಸೊ ಹಾಗಾಗಿ ಅವರು ಎಕ್ಸ್ಟೆನ್ಷನ್ ಮಾಡ್ತಾ ಬಂದಿದ್ದಾರೆ. ಸೊ ಈ ಸರ್ನು ಕೂಡ ಮಾಡ್ತಾರೆ, ಯಾರು ಕೂಡ ಪ್ಯಾನಿಕ್ ಆಗಬೇಡಿ. ಅಂಡ್ ಒನ್ ಮೋರ್ ಥಿಂಗ್, ಸುಮಾರು ಸ್ಟೂಡೆಂಟ್ಸ್ ಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಪೇಮೆಂಟ್ ಮಾಡಿದ್ದಾರೆ, ಬಟ್ ಚಲನ್ ಬಂದಿಲ್ಲ, ಪೇಮೆಂಟ್ ಇನ್ನೂ ಕೂಡ ಇದು ಅಂತ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಏನು ಅಂತ ನಾನು ಎಸ್ಟರ್ಡೇ, ನಿನ್ನೆ ಸಂಡೇ ಇತ್ತು, ನಿನ್ನೆನೂ ಕೂಡ ರಜಾ ಇತ್ತು, ಇವತ್ತು ಕೂಡ ರಜಾ ಇದೆ. ಹಾಗಾಗಿ ಸೊ ಯಾರು ಕೂಡ ಕೆ ಅಥಾರಿಟಿಯಿಂದ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸೊ ಈವನ್ ಐ ಕಾಲ್ಡ್ ಸೋ ಮೆನಿ ಟೈಮ್ಸ್, ಸೊ ಬಟ್ ಅಲ್ಲಿ ಯಾರು ಕಿಕ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ವೆಯ್ಟ್ ಮಾಡಿ, ನಾಳೆ ಇದಕ್ಕೆಲ್ಲ ಡೆಫಿನೆಟ್ಲಿ ಸೊಲ್ಯೂಷನ್ ಸಿಗುತ್ತೆ. ಸೊ ಹೋಪ್ ಅವರು ಡೆಫಿನೆಟ್ಲಿ ಎಕ್ಸ್ಟೆನ್ಷನ್ ಮಾಡೇ ಮಾಡ್ತಾರೆ. ಬಿಕಾಸ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಅವ್ರಿಗೆ ಜಾಸ್ತಿ ಬರಬೇಕು. ನಂಬರ್ ಆಫ್ ಅಪ್ಲಿಕೇಶನ್ಸ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಯಾರು ಕೂಡ ವರಿ ಮಾಡಬೇಡಿ. ಸೊ ಮೋರ್ ದ್ಯಾನ್ 40,000 or 45,000 seats available for MBA and MCA and as well as for MTech in Karnataka. ಸೊ ಅಪ್ಲಿಕೇಶನ್ ಬಂದಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ವಿಲ್ ಎಕ್ಸ್ಟೆಂಡ್ ದ ಡೇಟ್ಸ್. ಸೊ ಹಾಗಾಗಿ ಯಾರು ಕೂಡ ವೆರಿ ಮಾಡ್ಬಿಡಿ. ಯಾರ್ಯಾರು ಪೇಮೆಂಟ್ ಇದಾಗಿದೆ ಅವ್ರು ದಯವಿಟ್ಟು ವೆಯ್ಟ್ ಮಾಡಿ, 2-3 ಸಲ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ನಿಮ್ದು ದುಡ್ಡು ಕಟ್ಟಾಗಿನೂ ಕೂಡ ಕೆಲವರು ಮೆಸೇಜ್ ಆಗ್ತಾ ಇದ್ದೀರಾ. ಸೊ ಬಟ್ ಏನ್ ಸರ್, ನಾನು 2 ಸರಿ ಪೇಮೆಂಟ್ ಮಾಡಿದೀನಿ ಆದ್ರೂ ಕೂಡ ಆಗ್ತಾ ಇಲ್ಲ ಅಂತ. ಮೇ ಬಿ ಬಿಕಾಸ್ ಆಫ್ ಕಂಟಿನ್ಯೂಸ್ ಹಾಲಿಡೇಸ್. ಸೊ ನಿನ್ನೆ ಹಾಲಿಡೇ, ಇವತ್ತು ಹಾಲಿಡೇ, ಹಾಗಾಗಿ ಬ್ಯಾಂಕು ಕೂಡ ಅಲ್ಲಿ ರೆಸ್ಪಾಂಡ್ ನ ಮಾಡ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ವೆಯ್ಟ್ ಮಾಡಿ. ಸೊ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ, ಯಾರು ಕೂಡ ವರಿ ಮಾಡ್ಕೋಬೇಡಿ. ಇವತ್ತಿಲ್ಲ ಅಂದ್ರೆ ನಾಳೆ, ಇಲ್ಲ ಅಂದ್ರೂ ಕೂಡ ನಾಳೆ ಮಾಡೇ ಮಾಡ್ತಾರೆ. ರಿಕ್ವೆಸ್ಟ್ ಜಾಸ್ತಿ ಬಂದಾಗ ಆಬ್ವಿಯಸ್ಲಿ ದೇ ವಿಲ್ ಎಕ್ಸ್ಟೆಂಡ್. ಆಲ್ಸೋ ನಾನು ಕೆಲವೊಂದು ಕಮೆಂಟ್ಸ್ ಗೆ ರಿಪ್ಲೈ ಮಾಡಕ್ಕಾಗಿರಲಿಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಎಲ್ಎಸ್ ಫಾರ್ ಮೈ RD ಕ್ಲಾರಿಫಿಕೇಶನ್ ಈಸ್ ಸರ್ಟಿಫಿಕೇಶನ್ ಇಸ್ ಎಕ್ಸ್ಪೈರ್ಡ್. ಹೊಸಾದ್ ಮಾಡಿ ಇಟ್ಕೊಳ್ಳಿ, ಹಳೆದನ್ನೇ ಜಸ್ಟ್ ಈಗ ಸದ್ಯಕ್ಕೆ ಅಪ್ಲೈ ಮಾಡಿ. RD ನಂಬರ್ ಇಂದ ಸ್ಟಿಲ್ ಇನ್ವಾಲಿಡ್ ಅಂತ ಬರ್ತಾ ಇದೆ. ನಮ್ಮ ಹತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಮಾರ್ಕ್ಸ್ ಕಾರ್ಡ್ ಇಲ್ಲ ಸರ್. ಮಾರ್ಕ್ಸ್ ಕಾರ್ಡ್ ಬೇಡ ರೀ, ಸ್ಟಡಿ ಸರ್ಟಿಫಿಕೇಟ್ ಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರೋದು, ಮಾರ್ಕ್ಸ್ ಕಾರ್ಡ್ ಅಲ್ಲ. 10th ಮಾತ್ರ ಮಾರ್ಕ್ಸ್ ಕಾರ್ಡ್ ಬೇಕು. ನ್ಯೂ ಯೂಸರ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ. ಸೊ ಆಲ್ರೆಡಿ ಆಸ್ ಪರ್ ದ ನೋಟಿಫಿಕೇಶನ್, ನೀವು ಇಲ್ಲಿ ನೋಡ್ಬೋದು, ನೋಟಿಫಿಕೇಶನ್ ಪ್ರಕಾರ they have disabled ಎಸ್, ಇಲ್ಲಿ ನೋಡ್ಬೋದು ನೀವು. ಯಾವಾಗ ಡೇಟ್ ಕೊಟ್ಟಿರ್ತಾನೆ ಇಲ್ಲಿ, ಎಸ್ 18th ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಫಾರ್ 18th. 17th ಇವತ್ತು ಅಂದ್ರೆ 17th ಜೂನ್ 11:59 PM ಗೆ ಅಂತ ಹೇಳಿದ್ದಾನೆ. ಬಟ್ ಇಲ್ಲಿ PM ಅಂತ ಹೇಳಿದ್ರೆ ಇನ್ನು ಓಪನ್ ಆಗ್ಬೇಕಿತ್ತು. ಸೊ PM ಅಂತ ಹೇಳಿದ್ರೆ ರಾತ್ರಿ ಆಗ್ತದೆ, ಬೆಳಿಗ್ಗೆ ಎಲ್ಲ ಆಗ್ತದೆ, ಅದು AM ಆಗಿರ್ಬೇಕು. ಸೊ ಎವ್ರಿ ಟೈಮ್ ದೇ ವಿಲ್ ಮೇಕ್ ದಿಸ್ ಮಿಸ್ಟೇಕ್ ಬೈ KA. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಿಡಿ. ಸೊ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. RD ನಂಬರ್ ಇಸ್ ನಾಟ್ ರೆಕಗ್ನೈಸ್ಡ್ ಇನ್ MBA PGCT. ವಾಟ್ ಟು ಡೂ ಸರ್? ವೆಯ್ಟ್ ಮಾಡಿ, ನಾಡ ಕಚೇರಿಯಿಂದ ಕೆಲವೊಂದು ಸಮಸ್ಯೆ ಇರ್ತದೆ, ಎಕ್ಸ್ಟೆಂಡ್ ಮಾಡ್ತಾರೆ. ಸಿಲೆಬಸ್ ರಿಲೇಟೆಡ್ ಒಂದ್ಸಲ ಕಾಲ್ ಮಾಡಿ ಕೇಳಿ ಸರ್. MBA ಗೆ ಕಂಪ್ಯೂಟರ್ ಅವೇರ್ನೆಸ್ ಸಪರೇಟ್ ಆಗಿ ನೋಡಿ, ಅವರು ಸಪರೇಟ್ ಆಗಿ ಅಂತ ಏನು ಹೇಳಿಲ್ಲ ಇಲ್ಲಿ. ಸೊ ಜಸ್ಟ್ 5 part ಕೊಡ್ತೀನಿ ಅಂತ ಹೇಳಿದ್ರೆ, ಎವ್ರಿ ಇಯರ್ ದೇ ಯೂಸ್ ಟು ಗಿವ್ 4 parts. ಈಗ 5 parts ಕೊಡ್ತಾರಾ ಏನೋ, ಐ ಡೋಂಟ್ ನೋ, ಐ ಡೋಂಟ್ ಥಿಂಕ್ ಸೊ. ಸೊ ಐ ವಿಲ್ ರೆಕ್ಟಿಫೈ ದಟ್ ಪ್ರಾಬ್ಲಮ್. ಓಕೆ, ನಾನು ಇವಾಗ ಹುಬ್ಳಿಯಲ್ಲಿ ಇದ್ದೀನಿ. ನಾನು ಅಪ್ ಟು 10th ಓದಿದ್ದು ಬೆಂಗಳೂರು. ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ಗೆ ಟುಮಾರೋ ಲಾಸ್ಟ್ ಡೇಟ್ ಇದೆ. ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇಲ್ಲ ಅಂತಂದ್ರೂ ಕೂಡ ನೀವು 12 years ಇಲ್ಲೇ ಓದಿದ್ದೀನಿ ಅಂತ ನೀವು ಕ್ಲೈಮ್ ಮಾಡ್ಕೊಳ್ಳಿ ಫಸ್ಟ್. ಅಲ್ಲಿ ಅಪ್ಡೇಟ್ ಅಂದ್ರೆ PDF ನ ಅಪ್ಲೋಡ್ ಮಾಡಬೇಡಿ ಅಷ್ಟೇ. ಅದನ್ನ ನಿಮ್ಗೆ ಕೇಳುತ್ತೆ ಆಮೇಲೆ. ಸೊ ಎಡಿಟ್ ಆಪ್ಷನ್ ಕೊಟ್ಟಾಗ ಅವಾಗ ಅಪ್ಲೋಡ್ ಮಾಡಿ. ICSE ಅವ್ರಿಗೂ BO ಸೈನ್ ಬೇಕಾ? ICSE CBSE ಅವ್ರಿಗೆ ಸಿಗ್ನೇಚರ್ ಬೇಕಾಗಿಲ್ಲ, ಬರೀ ಸ್ಟೇಟ್ ಸಿಲೆಬಸ್ ಮಾತ್ರ. ವೇರ್ ಇಸ್ ದ ಆಪ್ಷನ್ ಟು ಫಿಲ್ ಕಾಲೇಜ್ ಸೆಮ್ ಎಂಡ್? ಅದು ಕೊಟ್ಟಿರ್ತಾರೆ ನೋಡಿ ನಿಮ್ಗೆ, ಸ್ಟೆಪ್ ಬೈ ಸ್ಟೆಪ್ ಹೋಗಿ. ಸರ್ ಎಕ್ಸಾಮ್ ಎಕ್ಸ್ಟೆಂಡ್ ಆಗುತ್ತಾ? ಮೇ ಬಿ, ಐ ಕಾಂಟ್ ಟೆಲ್ ಎಕ್ಸಾಕ್ಟ್ಲಿ. ಮೇ ಬಿ ದೇ ಮೇ ಎಕ್ಸ್ಟೆಂಡ್ 1 or 2 weeks ಅಷ್ಟೇ, ಜಾಸ್ತಿ ಎಕ್ಸ್ಟೆಂಡ್ ಮಾಡಕ್ ಹೋಗಲ್ಲ. PU ಮತ್ತೆ ಡಿಗ್ರಿದು ಸರ್ಟಿಫಿಕೇಟ್ಸ್ ಹಾಕ್ಬೇಕಾ? ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದೀವಿ. ಸೊ ಆಲ್ರೆಡಿ ಹಾಕಿದ್ರೆ ಎಡಿಟ್ ಆಪ್ಷನ್ ಕೊಟ್ಟಾಗ ಅಪ್ಲೈ ಮಾಡಿ.
ಪೇಮೆಂಟ್ ಡನ್ UPI ಪೇಮೆಂಟ್ ಪ್ರಾಬ್ಲಮ್ ಆಗ್ತದೆ ಎಲ್ಲರಿಗೂ. ಸೊ ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಕಮೆಂಟ್ ಮಾಡಿದ್ದೀರಾ. ಸೊ ಪೇಮೆಂಟು ಬುಡಿ ಮಾಡಬೇಡಿ, ನಾಳೆವರೆಗೆ ಸರಿ ಹೋಗುತ್ತೆ. ಸೊ ನಾನು ಐ ವಿಲ್ ಕೀಪ್ ಆನ್ ಕಾಲಿಂಗ್ KE ಅಥಾರಿಟಿ. ನೀವು ಕೂಡ ಟ್ರೈ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಗೊತ್ತಾದ್ರೆ ದಯವಿಟ್ಟು mokshikaracademy@gmail.com ರೆಕಾರ್ಡ್ ಮಾಡಿ ಕಳಿಸಿ ನನಗೆ. ನಾನು ಕೂಡ ಬೇರೆ ವಿದ್ಯಾರ್ಥಿಗಳಿಗೂ ಅದನ್ನು ತಲುಪಿಸ್ತೀನಿ. ಐ ಆಮ್ ಫ್ರಮ್ SC ಬ್ಯಾಕ್ಗ್ರೌಂಡ್ ಬಟ್ ಅಪ್ಲಿಕೇಶನ್ ಇಸ್ ನಾಟ್ ರಿಡ್ಯೂಸ್. ನೋಡಿ, ಅಪ್ಲಿಕೇಶನ್ ಅವ್ರು ಕೇಳಿದ್ರೆ 650 ಫಾರ್ ಆಲ್, ಎಲ್ಲರಿಗೂ 650 rupees ಅಂತ ಹೇಳಿದ್ದಾರೆ. ಐ ಆಮ್ ಸಾರಿ ಟು ಸೇ ದಿಸ್, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಇನ್ಕಮ್ ಸರ್ಟಿಫಿಕೇಟ್ ಇಸ್ ಶೋಯಿಂಗ್ ಅಪ್ಲಿಕೆಂಟ್ ನೇಮ್ ನಾಟ್ ಮ್ಯಾಚ್ ಅಂತ. ಸೊ ಅಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಕ್ಸ್ಕ್ಯೂಸ್ ಮಿ ಏನಿರುತ್ತೆ ಅದೇ ನೇಮ್ ನ ಇಲ್ಲಿ ಮ್ಯಾಚ್ ಆಗತ್ತಾ ಅಂತ ನೋಡಿ. ನಿಮ್ಮ RD ನಂಬರ್ ಏನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಸಪೋಸ್ M ಶಿವ ಅಂತ ಇರೋದು ಶಿವ M ಅಂತ ಆಗಿದ್ರು ಕೂಡ ಅದು ಮ್ಯಾಚ್ ಆಗ್ಲಿಕ್ಕಿಲ್ಲ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಡಿಟ್ ಆಪ್ಷನ್ ಬಿಡ್ತಾನೆ, ವೆಯ್ಟ್ ಮಾಡಿ. RD ನಂಬರ್ ತಗೋತಾ ಇದೆ, ಈಗ ಚೆಕ್ ಮಾಡಿ. ಇಂಪಾರ್ಟೆಂಟ್ ಮಾತ್ರ ನಾನು ಯಾವ್ಯಾವ್ದು ಕ್ವಶನ್ ಆನ್ಸರ್ ಮಾಡಿಲ್ಲ ಅದನ್ನ ಮಾತ್ರ ನಾನು ಆನ್ಸರ್ ಮಾಡ್ತೀನಿ. So I have degree certificate and study certificate of engineering. Do I have to take degree completion separately from the college? ನೋಡಿ, ಡಿಗ್ರಿ ಸರ್ಟಿಫಿಕೇಟ್, ಡಿಗ್ರಿ ಕಂಪ್ಲೀಷನ್ ಯಾವಾಗ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 8th ಸೆಮಿಸ್ಟರ್ ಮುಗಿಬೇಕು, ಎಕ್ಸಾಮ್ ಬರ್ದಾಗಿ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಲೆಟರ್ ಕೊಡೋದು. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು ನೀವು. ಸಪೋಸ್ ನೀವು ಇನ್ನೂ ಎಕ್ಸಾಮ್ ಬರೀತಿದ್ದೀರಾ, ಡಿಗ್ರಿ BA BCom BBA ಅಥವಾ BCA ಏನೋ ಬರೀತಿದ್ರೆ, ಇಂಜಿನಿಯರಿಂಗ್ ಬರೀತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಈ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಬಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಯಾವಾಗ್ಲೂ ಆಫ್ಟರ್ ಯುವರ್ ಲಾಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಮುಗ್ದಾಗಿ ಆದ್ಮೇಲೆ ಕೊಡೋದು. ಅದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ ಏನ್ ಮಾಡ್ಬೇಕು ಅಂತ. ದಯವಿಟ್ಟು ಈಗ ಏನ್ ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ಳಿ. ಓಕೆ, ಇವಿಷ್ಟು ಮಾಹಿತಿ ನಿಮಗೆ ತಲುಪಿಸಿದ್ದೀನಿ. ನಾನು ಆದಷ್ಟು ಬೇಗ, ಈವನ್ ಇವತ್ತು ನೈಟೇ ಕೂಡ ಎಕ್ಸ್ಟೆನ್ಷನ್ ಆಗ್ಬೋದು. ಎಕ್ಸ್ಟೆನ್ಷನ್ ಆದ ತಕ್ಷಣ ನಾನು ನಿಮ್ಗೆ ಏನ್ ಮಾಡ್ತೀನಿ, ತಕ್ಷಣ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.